ಈ ಉಪ್ಪಿನಕಾಯಿ ಮಾತ್ರ ಭಾಳ ಚಲೋ ಬರ್ತೈತೆ ರೀ ಮತ್ತು ಟೇಸ್ಟ್ ಬರ್ತೈತಿ. ಇದಕ್ಕೆ ಯಾವ ಉಪ್ಪಿನಕಾಯಿ ಅಂತಾರಂತ ನಿಮ್ಗೆ ಮುಂದೆ ಹೇಳ್ತೀನಿ. ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್. ಈ ಉಪ್ಪಿನಕಾಯಿ ವಿಡಿಯೋ ನಿಮಗೆ ಲೈಕ್ ಆಕತ್ತೆ ಅಂತ ತಿಳ್ಕೊಂಡೇನಿ. ಬನ್ನಿ ಮತ್ತು ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ. ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನೋಡಿರಿ, ಈ ಉಪ್ಪಿನಕಾಯಿ ಅಂತಂದು ಹೇಳಿದ್ನಲ್ಲ, ಇದಕ್ಕೆ ಗಜನಿಂಬೆ ಅಂತ ಕರೀತಾರೆ ನೋಡಿರಿ. ಸೇಮ್ ಇದು ನೋಡಿರಿ, ಮೋಸಂಬಿ ಥರನೇ ಇರುತ್ತೆ ಮತ್ತು ಸೀತಾಪ್ಯಾರ್ಲ್ ಥರನೇ ಇರುತ್ತೆ. ನಾನು ಸೀತಾಪ್ಯಾರ್ಲ್ ಹಣ್ಣು ಅಂತ ತಿಳ್ಕೊಂಡಿದ್ದೆ, ಆದರೆ ಸೀತಾಪ್ಯಾರ್ಲ್ ಹಣ್ಣು ಅಲ್ಲ, ಇದು ಗಜನಿಂಬೆ ಕಾಯಿ ಅಂತ ಬರುತ್ತಲ್ಲ, ಅದೇ ಗಜನಿಂಬೆ. ಇದು ದೊಡ್ಡದಿರುತ್ತೆ, ಆದರೆ ಉಪ್ಪಿನಕಾಯಿ ಮಾತ್ರ ಭಾಳ ಟೇಸ್ಟ್ ಬರ್ತೈತಿ. ನೋಡಿರಿ, ನಾನು ನಿನ್ನೆ ನಮ್ಮ ಮಾಮನವ್ರ ಊರಿಗೆ ಹೋಗಿದ್ದೆ, ಅಲ್ಲಿ ತೊಗೊಂಬಂದಿದ್ದೆ ಗಜನಿಂಬೆ ಅಂಥೇಳಿ. ನೋಡಿ, ನಾನು 4 ಗಜನಿಂಬೆ ಹಣ್ಣು ತೊಳ್ಕೊಂಡು ತೊಗೊಂಬಂದಿದ್ದೀನಿ. ಮತ್ತು ಸೀತಾಪ್ಯಾರ್ಲಿ ಹಣ್ಣಿಂದ ಉಪ್ಪಿನಕಾಯಿ ಹಾಕ್ತಾಯಿದ್ದಾರೆ ಅಕ್ಕ ಅಂತ ತಿಳ್ಕೊಬೇಡಿ. ಇದು ಗಜನಿಂಬೆ ಅಂಥೇಳಿ, ಗಜನಿಂಬೆಕಾಯಿ ಅಂತಾರಲ್ಲ ಅದೇ ನೋಡಿರಿ. ತುಂಬ ಚೆನ್ನಾಗಿ ಬರ್ತೈತೆ ರೀ ಇದು ಉಪ್ಪಿನಕಾಯಿ. ಮತ್ತು ಇದನ್ನು ಯಾವ ಥರ ಹಾಕೋದು ಅಂತಲೂ ನಾನು ನಿಮ್ಗೆ ತೋರಿಸ್ಕೊಡ್ತಾಯಿದ್ದೀನಿ. ನನ್ನ 4 ಗಜನಿಂಬಿನ ತೊಳೆದು ತಕ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ. ಇವಾಗ ಈ ಥರ ಒಂದು ಬೌಲಿಗೆ ಇದನ್ನು ಹೆಚ್ಚಿ ಒಳಗೇನಿರುತ್ತಲ್ಲ ಎಲ್ಲ ಕ್ಲೀನ್ ಮಾಡ್ಕೊಂಡು ತಕ್ಕೋಬೇಕ್ರಿ. ಫುಲ್ ಹಾಗೆ ಹಾಕಿದರೆ ಹುಳಿ ಜಾಸ್ತಿ ಆಗುತ್ತೆ ಮತ್ತು ಬೆಲ್ಲನೂ ಜಾಸ್ತಿ ಬೇಕಾಗ್ತದೆ ರೀ. ಅದಕ್ಕೆ ಈ ಥರ ನೀವು ಉಪ್ಪಿನಕಾಯಿ ಹಾಕ್ಕೊಂಡ್ರೆ ಬೆಲ್ಲನೂ ಉಳಿತೈತೆ ರೀ, ಖಾರ ಪುಡಿನೂ ಕಮ್ಮಿ ಹಾಕ್ಕೋಬೋದು. ಯಾವ ಥರ ನಾನು ಗಜನಿಂಬೆ ಉಪ್ಪಿನಕಾಯಿ ಹಾಕ್ತೀನಿ ಅಂತ ನೋಡಿ ತೋರಿಸ್ತಾ ಇದ್ದೀನಿ. ಇವಾಗ ಇದನ್ನು ನೀವು ಹೆಚ್ಕೋಬೇಕಾಗ್ತದೆ ರೀ. ನೋಡಿ, ಈ ಥರ ಹೆಚ್ಕೊಂಡು ಒಳಗಡೆ ಏನಿರುತ್ತಲ್ಲ ಎಲ್ಲ ಹಣ್ಣಿನ ರಸ ಎಲ್ಲ ನೀವು ತಕ್ಕೋಬೇಕು. ಗಜನಿಂಬೆ ಹಣ್ಣಿನ ಒಳಗೆ ರಸ ಇರುತ್ತಲ್ಲ ಅದನ್ನು ತಕ್ಕೋಬೇಕ್ರಿ. ತುಂಬ ಹುಳಿ ಇರ್ತೈತಿ ಇದು, ಹಂಗಾಗಿ ಹೇಳಕತ್ತೀನಿ ನೋಡಿ. ಇವಾಗ ಈ ಥರ ಹೆಚ್ಕೊಂಡು ನೋಡಿ, ಈ ಥರ ನೀವು ಚಾಕುದಿಂದ ಎಲ್ಲ ತಕ್ಕೋಬೋದು, ಇಲ್ಲ ಕೈಯಿಂದನೇ ಬರ್ತೈತಿ ಫ್ರೆಂಡ್ಸ್, ಕೈಯಿಂದನೇ ನೀವು ತಕ್ಕೋಬೋದು ನೋಡಿರಿ. ನೋಡಿ, ಈ ಥರನಾದರೂ ತಕ್ಕೊಳ್ರಿ, ಹಂಗೆ ಕೈಯಾಗನಂದಾದ್ರು ತಕ್ಕೋಬೋದು ನೀವು. ನೋಡಿ, ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಸಿಪ್ಪಿಂದ ಮಾತ್ರ ನಾವು ಉಪ್ಪಿನಕಾಯಿ ಹಾಕ್ಕೋಬೋದು. ಅಷ್ಟು ಟೇಸ್ಟ್ ಆಕತ್ತಿ ಇದು ಉಪ್ಪಿನಕಾಯಿ. ನೋಡಿ, ಇವಾಗ ತೋರಿಸ್ತೀನಿ ನಿಮಗೆ. ನೋಡಿ, ಈ ಥರ ಎಲ್ಲ ತಕ್ಕೊಂಬಿಡ್ರಿ ನೀವು. ಕೈಯಿಂದ ಹಿಂಗೆ ಎಳೆದ್ರೆ ಸಾಕ್ರಿ, ಎಲ್ಲ ಹಣ್ಣು ಮೇಲೆ, ಹೌದಾ? ನೋಡಿ, ಈ ಥರ ಮೇಲ್ಗಡೆ ತಕ್ಕೊಂಡು ಎಲ್ಲ ನಾವು ಕ್ಲೀನ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ನೀವು ಚಾಕುದಿಂದನಾದರೂ ತಕ್ಕೋಬೋದು, ಈ ಕೈಯಿಂದನಾದರೂ. ಇಷ್ಟು ಮಾಡಿದ್ರೆ ಆಯಿತು ನೋಡಿ ಫ್ರೆಂಡ್ಸ್. ತುಂಬ ಸಿಂಪಲ್ ಇದು. ನೋಡಿರಿ, ಈ ಹಣ್ಣು ಗಜನಿಂಬೆ ಹಣ್ಣು ಭಾಳ ಬಲ್ತಿರ್ತಾವಲ್ರಿ, ಅವತ್ತು ತೊಗೊಂಡ್ರೆ ಬೆಲ್ಲ ಭಾಳ ಬೇಕಾಗ್ತದೆ ರೀ ಮತ್ತು ಖಾರ ಪುಡಿನೂ ಭಾಳ ಬೇಕಾಕತಿ. ಹಂಗಾಗಿ ಇಷ್ಟು ಎಳಪಿದ್ದಾಗನೇ ಮಾಡಿದರೆ ಟೇಸ್ಟ್ ಭಾಳ ಬರ್ತೈತೆ ನೋಡಿರಿ. ನೀವು ಹೆಚ್ಚೋದೇ ಬೇಡ, ಈ ಟೈಪ್ ಮುರಿದು ಹಾಕಿಬಿಡೋಣ ಬನ್ನಿ. ಇಷ್ಟು ಸಣ್ಣ ಸಣ್ಣ ಪೀಸಾಗಿ ನಿಮಗೆ ಎಷ್ಟು ಬೇಕಾಗ್ತದೆ ಅಷ್ಟು ನೀವು ಮುರ್ಕೊಳ್ಳಿ. ಇಷ್ಟು ನೋಡಿ, ನಾನು ಹೆಚ್ಕೊಳ್ಳೋ ಇದನ್ನೇ ಇಲ್ಲ, ಯಾಕಂದರೆ ನಾವು ಮುರಿದ್ರೆ ಹಂಗೆ ಬರ್ತೈತೆ ನೋಡಿರಿ. ಇದು ಭಾಳ ಟೇಸ್ಟ್ ಆಕತ್ರಿ ಉಪ್ಪಿನಕಾಯಿ ಮಾತ್ರ. ಇದಕ್ಕೆ ಸ್ವಲ್ಪ ಬೆಲ್ಲ ಜಾಸ್ತಿ ಬೇಕಾಕತ್ರಿ ಮತ್ತು ಖಾರ ಪುಡಿನೂ ಜಾಸ್ತಿ ಬೇಕಾಕತಿ. ಬನ್ನಿ, ಮತ್ತೀಗ ಇಷ್ಟನ್ನು ನಾನು 4 ಗಜನಿಂಬೆ ಹಣ್ಣು ತೊಗೊಂಡಿದ್ನಲ್ಲ, ಅದನ್ನೆಲ್ಲದನ್ನು ಈ ಥರ ಮುರಿದು ಇಟ್ಕೊಂಡಿರ್ತೀನಿ ನೋಡಿರಿ ನಾನು. ನೋಡಿರಿ, ಮಾಮೂಲಿ ನಾವು ಹಾಕ್ತೀವಲ್ಲ ನಿಂಬೆಕಾಯಿ ಉಪ್ಪಿನಕಾಯಿ, ಅದು ಬೇರೆ ಇದು ಬೇರೆ ರೀ, ಆದರೆ ಇದ್ರ ಟೇಸ್ಟೇ ಬೇರೆ ಇರ್ತೈತೆ ರೀ ಫ್ರೆಂಡ್ಸ್. ನೋಡಿ, ಇವಾಗ ಇಷ್ಟನ್ನು ನಾನು ಮುರ್ಕೋಬೇಕಾಕತ್ರಿ. ಮುರ್ಕೊಂಡು ಅವನ್ನ ನೀವು ಒಂದು ಕುದಿ ಬೇಯಿಸ್ಕೋಬೇಕು ನೀರು ಹಾಕಿ. ನೋಡಿ, ಇವಾಗ ಎಲ್ಲ ತಕ್ಕೊಂಡು ಎಲ್ಲ ಪೂರ್ತಿ ಹೆಚ್ಕೊಂಡು ಈ ಥರ ನೀವು ಮುರ್ಕೊಂಡು ಇಟ್ಕೊಂಡ್ರೆ ಈಸಿ ಆಗುತ್ತೆ. ಬೇಗ ಚಾಕು ಏನು ಬೇಡ, ಹೆಚ್ಚು ಅವಶ್ಯಕತೆನೇ ಇರಲ್ಲ. ನೋಡಿ, ಈ ಥರ ಮುರಿದ್ರೆ ಆಗೋಯ್ತು. ಇದು ಸೇಮ್ ಮೋಸಂಬಿ ಹಣ್ಣು ಇರುತ್ತಲ್ಲ ಆ ಟೈಪ್ ಬರುತ್ತೆ ಸಿಪ್ಪೆ. ನೋಡಿ, ನಾನು ಇದು ಸೀತಾಪ್ಯಾರ್ಲ್ ಅಂತಲೇ ತಿಳ್ಕೊಂಡಿದ್ದೆ, ಆದರೆ ಸೀತಾಪ್ಯಾರ್ಲ್ ಅಲ್ಲ, ಇದು ಮೋಸಂಬಿ ಹಣ್ಣು ಫ್ರೆಂಡ್ಸ್. ದಯವಿಟ್ಟು ಯಾರು ಸೀತಾಪ್ಯಾರ್ಲ್ ಹಣ್ಣು ಅಂತ ತಿಳ್ಕೊಬೇಡಿ. ವಿಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಿದ್ರೆ ನಿಮಗೆಲ್ಲ ಅರ್ಥ ಆಕತಿ. ನೋಡಿ, ಇವ 4 ನಾನು ಗಜನಿಂಬೆ ಹಣ್ಣನ್ನು ಈ ಥರ ಮುರಿದಿಟ್ಕೊಂಡಿದ್ದೀನಿ. ಇದನ್ನು ಒಂದು ಸಲ ನೀರು ಹಾಕಿ ತೊಳ್ಕೊಂಡು ಬಂದು ಇದಕ್ಕೈತಲ್ರಿ 1 ಲೋಟದಷ್ಟು ನೀರು ಹಾಕ್ತಾಯಿದ್ದೇನೆ ನೋಡಿ. ನಾನು ನೀರು ಬಾಳೆಹಣ್ಣು ಹಾಕೋಕೆ ಹೋಗ್ಬಿಡ್ರಿ. 1 ಲೋಟದಷ್ಟು ನೀರು ಹಾಕಿ ಗ್ಯಾಸ್ ಮೇಲೆ ಬೇಯಕ್ಕೆ ಇಟ್ಬಿಡೋಣ. ಒಂದು ಕುದಿ ಸಾಕ್ರಿ, ಇದು ಭಾಳ ಏನು ಬೇಯಿಸ್ಕೊಳ್ಳೋದು ಬೇಡ. ನೋಡಿ, ಆ ನಿಂಬೆ ಹಣ್ಣಿನ ಥರ ಇದು ಸಿಪ್ಪೆ ಇರಂಗಿಲ್ಲ, ಮಿದು ಇರ್ತೈತೆ ರೀ. ಹಾಗಾಗಿ ನೀವು ಹಾಕಿದ ದಿವ್ಸನ ಇದ್ರದ್ದು ಉಪ್ಪಿನಕಾಯಿ ನೀವು ತಿಂದು ಟೇಸ್ಟ್ ನೋಡ್ಬೋದು, ಅಷ್ಟು ಟೇಸ್ಟ್ ಮಸ್ತ್ ಇರ್ತೈತೆ ಇದು. ಇವಾಗ ನೋಡಿ, ನಾನು ನೀರು ಹಾಕಿ ಬೇಯಿಸ್ಕೊಳಕ್ಕೆ ಇಟ್ಟು ಬಂದೀನಿ ನೋಡಿ. ಇವಾಗ ನೋಡಿ, ಈಗ ಕುದೀತಾ ಇದೆ ನೋಡಿ ಫ್ರೆಂಡ್ಸ್. ಒಂದು ಕುದಿ ಕುದಿಸಿದ್ರೆ ಸಾಕು.
ನೀವು ಬೆಲ್ಲನ ಸಪ್ರೇಟ್ ಆದರೆ ಹಾಕ್ಕೋಬೋದು. ಇದರಲ್ಲೇ ಈ ನಾ ತೋರಿಸೋ ರೀತಿ ಹಾಕಿದರೆ ಇನ್ನೂ ಚೆನ್ನಾಗಿ ಬರ್ತೈತಿ ಅಂತ ಹೇಳ್ತೇನೆ. ಇವಾಗ ಈ ಥರ ಪ್ಲೇಟ್ ಮುಚ್ಚಿ ಎಲ್ಲ ನೀರು ಬಸ್ಕೊಂಬಂದುಬಿಡೋಣ. ನೋಡಿ, ಒಂದು ಸ್ವಲ್ಪನೂ ನೀರು ಇರಬಾರ್ದು, ಅದ್ರಾಗೆ ನೀರಿನ ಅಂಶನೇ ಇರಬಾರ್ದು ಫ್ರೆಂಡ್ಸ್ ಇದು. ಯಾಕಂದರೆ ನಾವು ಬೆಲ್ಲ ಹಾಕಿರ್ತೇವಲ್ಲ, ಹಾಗಾಗಿ ರಸನೇ ಭಾಳ ಆಗಿಬಿಡುತ್ತೆ. ಇದಕ್ಕೆ ನಾನು 1/4 kg ಆಗೋಷ್ಟು ಬೆಲ್ಲ ತೊಗೊಂಡಿದ್ದೀನಿ. ನೀವು ಇನ್ನೂ ಹೆಚ್ಚಿಗೆ ತೊಗೊಂಡ್ರೆ ಚಲೋದು ಅನಿಸ್ತೈತಿ. ಯಾಕಂದರೆ ಇದಕ್ಕೆ ಬೆಲ್ಲ ಭಾಳ ಹಿಡಿತೈತಿ. ಬೆಲ್ಲ ಮತ್ತು ಚಿಲ್ಲಿ ಪೌಡ್ರ್ ಅಂದರೆ ಖಾರ ಪುಡಿ ಭಾಳ ಹಿಡಿತೈತಿ. ಆದರೆ ಟೇಸ್ಟ್ ಮಾತ್ರ ಭಾಳ ಕೊಡ್ತೈತೆ ರೀ. ನೀವು ಒಂದ್ಸಲ ಟ್ರೈ ಮಾಡಿರಿ. ಗಜ್ಜನಿಂಬೆ ಯಾರ ಮನೇಲಿದೆ ಮತ್ತು ಇವಾಗ ಹಿತ್ಲ ಕಡೆ ಯಾರ್ದಾದ್ರೂ ಮನೇಲಿ ಗಜ್ಜನಿಂಬೆ ಇದ್ದರೆ ಇಸ್ಕೊಂಬಂದು ನೀವು ಒಂದ್ಸಲ ಟೇಸ್ಟ್ ನೋಡಿರಿ, ನಿಮ್ಗೆ ಗೊತ್ತಾಕತಿ. ಹಾಕೋದು ಮಾತ್ರ ಸ್ವಲ್ಪ ಕಷ್ಟ ಆಗ್ಬೋದ್ರು, ಆದರೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬರ್ತೈತಿ ಅಂತ ಹೇಳ್ತೀನಿ. ಇವಾಗ ಈ ಕಡೆ ಬೆಲ್ಲನ ಕಾಯಕ್ಕಿಟ್ಟು ನಾವು ಅದು ಬೆಲ್ಲ ಮತ್ತು ನಿಂಬೆ ಗಜ್ಜನಿಂಬೆ ಪೂರ್ತಿ ಮಿಕ್ಸ್ ಮಾಡಿಟ್ಟು ಅದನ್ನು ಒಂದು ಕುದಿ ಬೇಯಿಸ್ಕೋಬೇಕು. ಇವಾಗ ಒಂದು ಕಡೆ ಸೈಡು ಬಾಣಲೆಲಿ ಒಂದು 2 ಸ್ಪೂನಷ್ಟು ಸಾಸಿವೆ ಕಾಳು, ಭಾಳ ಬೇಡ್ರಿ ಫ್ರೆಂಡ್ಸ್, ಯಾಕಂದರೆ ಹಿಸಾಗಿಬಿಡ್ತೈತೆ ಉಪ್ಪಿನಕಾಯಿ. ನೋಡಿ, ಇವಾಗ 2.5 ಸ್ಪೂನಷ್ಟು ನನ್ನ ಸಣ್ಣ ಸ್ಪೂನಲ್ಲಿ ಸಾಸಿವೆ ಕಾಳು ಅಷ್ಟೇ ಹುರ್ಕೊಳಕತ್ತೇನೆ ನೋಡಿ. ಇವು ಚಟಾಪಟ ಅಂತ ಸಿಡೆ ಮಟ್ಟ ನೀವು ಹುರ್ಕೊಂಬಿಡಿ. ನೋಡಿ, ಈ ಥರ ಸಿಡಿದ್ರೆ ಸಾಕು, ಎತ್ಕೊಂಬಿಡಿ. ನೋಡಿ, ಒಂದು ಪ್ಲೇಟಿಗೆ ಹಾಕ್ಕೊಂಬಿಟ್ಟು ನೆಕ್ಸ್ಟ್ ಐತಲ್ರಿ ಅದೇ ಬಾಣಲೆ ಒಳಗೆ ಒಂದಿಷ್ಟು ಮೆಂತ್ಯ ಕಾಳು, ಅವು ಅಷ್ಟೇ ರೀ, 1 ಸ್ಪೂನ್ ಅಷ್ಟಾದರೆ ಸಾಕು ಅನಿಸ್ತತಿ. ನೋಡಿರಿ, ಇಷ್ಟ ಇದಕ್ಕೆ ನೀವು ಸಾಸಿವೆ ಕಾಳು ಮತ್ತು ಮೆಂತ್ಯ ಪೌಡ್ರ್ ಭಾಳ ಹಾಕಿದರೆ ಟೇಸ್ಟ ಭಾಳ ಹೋಗಿಬಿಡ್ತತಿ. ಹಂಗಾಗಿ ಸ್ವಲ್ಪನೇ ಹಾಕ್ಕೊಳ್ರಿ. ನೋಡಿ, ಇವಾಗ ಇವನ್ನ ಅದೇ ಥರ ಚಟ್ಪಟ್ ಅಂತ ಸಿಡಿಸಿ ಎತ್ತಿಟ್ಬಿಡ್ರಿ. ಎರಡೂ ಮಿಕ್ಸ ಮಾಡಿರಿ. ಯಾಕಂದ್ರೆ ಭಾಳ ಏನು ಸಾಮಾನಲ್ಲಲ್ಲ, ಸ್ವಲ್ಪನೇ ಆಗಿರೋದ್ರಿಂದ ಎರಡು ಒಂದೇ ಥರ ನಾವು ತೊಗೊಂಡಿದ್ವಲ್ಲ, ಹಾಗಾಗಿ ಎರಡು ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಬಿಡಿ. ಇವಾಗ ಇವು ಎರಡನ್ನೂ ಆರೋಕ್ಕೆ ಇಟ್ಬಿಡೋಣ. ನೆಕ್ಸ್ಟ್ ಬಂದು ಈ ಕಡೆ ನೋಡಿರಿ, ಬೆಲ್ಲ ಮತ್ತು ನಿಂಬೆಕಾಯಿ ಎರಡೂ ಮಿಕ್ಸ್ ಆಗಿದೆ ನೋಡಿ. ಈ ಥರ ಕರಗಬೇಕು ಬೆಲ್ಲ. ನೀವು ಬೇಡ ಅಂತಂದರೆ ನೀವು ಆಮೇಲೆ ಸಾಮಾನು ಹಾಕ್ತಿರಲ್ಲ ಲಾಸ್ಟಿಗೆ, ಅದರೊಳಗೇ ಬೆಲ್ಲ ಸಣ್ಣಗೆ ಪುಡಿ ಮಾಡಬೇಕಾದ್ರೆ ಹಾಕ್ಕೋಬೋದು. ಆದರೆ ಅದು ಕರಗಂಗಿಲ್ಲ ಜಲ್ದಿ ಅಂತೇಳಿ ನಾನು ಈ ಥರ ಟಿಪ್ಸ್ ಹೇಳ್ಕೊಟ್ಟಿನಿ. ಇದನ್ನು ಫಾಲೋ ಮಾಡಿದರೆ ಉಪ್ಪಿನಕಾಯಿ ಟೇಸ್ಟು ಬೇಗ ಗೊತ್ತಾಗುತ್ತೆ ಮತ್ತು ಅವತ್ತೇ ತಿನ್ಬೋದು ನೀವು ಇದರಲ್ಲೇ ಕರಗಿಸಿದ್ರಿ ಅಂದರೆ. ಇದನ್ನು ಒಂದು ಫ್ಯಾನ್ ಗಾಳಿಗೆ ಆರಕ್ಕೆ ಇಟ್ಟುಬಿಡೋಣ ಬನ್ನಿ ಫ್ರೆಂಡ್ಸ್. ಹಾಗೆ ನೀವು ಬಿಸಿ ಇರುವಾಗಲೇ ಮಸಾಲ ಹಾಕಕ್ಕೆ ಹೋಗ್ಬೇಡ್ರಿ, ತಡೆಯಂಗಿಲ್ಲ ಅದು, ಅದಕ್ಕೆ ಹೇಳ್ತೀನಿ. ಇವಾಗ ಫ್ಯಾನ್ ಗಾಳಿಗೆ ಆರಕ್ಕೆ ಇಟ್ಟಿದ್ದೀನಿ. ಈ ಕಡೆ ನಾನು ಸಾಸಿವೆ ಕಾಳು ಮತ್ತು ಮೆಂತ್ಯ ಕಾಳು ಕುಟ್ಕೊತಾ ಇದ್ದೇನೆ ನೋಡಿರಿ. ಭಾಳ ಪೌಡ್ರ್ ಆದರೆ ನಾವು ಮಿಕ್ಸಿ ಮಾಡ್ಕೋಬೋದು, ಸ್ವಲ್ಪ ಆಗಿರೋದ್ರಿಂದ ನಾನು ಕುಟ್ಕೊಳಕತ್ತೀನಿ. ನೀವು ಬೇಕಾದರೆ ಮಿಕ್ಸಿನೂ ಮಾಡ್ಕೋಬೋದು. ಆ ನಿಂಬೆ ಹಣ್ಣಿಗೇನ್ರಿ ಅವಾಗತ್ತೆ ತಿನ್ನೋಕೆ ಬರಲ್ಲ, ಅದು ಇನ್ನೊಂದು ನಿಂಬೆ ಬರುತ್ತಲ್ಲ ಸಣ್ಣ ಜವಾರಿ, ಅವತ್ತೇ ತಿನ್ನೋಕೆ ಬರಲ್ಲ ಅದು. ಇದು ಆದರೆ ಅವತ್ತೇ ಹಾಕಿ ನಾವು ಅವತ್ತೇ ತಿನ್ಬೋದು ಗಜನಿಂಬೆದು. ಆಮೇಲೆ ಟೇಸ್ಟು ಚೆನ್ನಾಗಿ ಬರ್ತೈತೆ ರೀ ಇದು. ನೋಡಿ, ಈಗ ನಾನು ಇದರಲ್ಲೇ ಕುಟ್ಕೊಂಡು ಪುಡಿ ಮಾಡಿ ತೋರಿಸ್ತಾ ಇದ್ದೇನೆ ನಿಮಗೆ. ನೀವು ಭಾಳ ಸಾಮಾನು ತೊಗೊಂಡ್ರೆ ಮಿಕ್ಸಿ ಬೇಕಾದ್ರೂ ಮಾಡ್ಕೋಬೋದು. ನಾನು ಮಿಕ್ಸಿ ಏನು ತೊಗೊಂಡಿಲ್ಲ, ಸ್ವಲ್ಪ ಆಗಿರೋದ್ರಿಂದ ಎರಡನ್ನೂ ಮಿಕ್ಸ್ ಮಾಡಿಕೊಂಡು ಕುಟ್ಕೊತಾ ಇದ್ದೀನಿ ನೋಡಿ. ನಾನು ಸಾಸಿವೆ ಕಾಳು ಮತ್ತು ಮೆಂತ್ಯ ಕಾಳು ಸ್ವಲ್ಪ ಬಿಸಿ ಆರಿದ ಮೇಲೇ ಮಾಡಿಕೊಂಡ್ರೆ ಬೇಗ ಇದರಲ್ಲೇ ಸಣ್ಣಾಗಿಬಿಡ್ತೈತಿ. ಮತ್ತು ಎಲ್ಲರ ಮನೇಲೂ ಈ ಥರ ಕುಟ್ಟೋ ಕಲೆ ಇರಲ್ಲಂಗಿಲ್ಲ, ಹಾಗಾಗಿ ಮಿಕ್ಸಿನಾದರೂ ಮಾಡ್ಕೋಬೋದು ನೀವು. ನೋಡಿ, ಇವಾಗ ಇದನ್ನು ಸಪ್ರೇಟಾಗಿ ಇದನ್ನು ಎತ್ತಿಡ್ತಾ ಇದ್ದೀನಿ ಪೌಡ್ರಿ. ಮತ್ತು ಇವಾಗ ಸಮಾನ ಹಾಕೋದು ಹೆಂಗೆ ಅಂತಲೂ ತೋರಿಸ್ಬಿಡ್ತೀನಿ. ಬರೀ ನೀವು ವಿಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಿದ್ರೆ ಎಲ್ಲ ಅರ್ಥ ಆಕತ್ರಿ. ಮತ್ತು ಇನ್ನೂ ಸಪೋರ್ಟ್ ಮಾಡಿ, ತುಂಬ ಸಪೋರ್ಟ್ ಮಾಡ್ತಾಯಿದ್ದೀರ ನನಗೆ. ಇದೇ ಥರ ಸಪೋರ್ಟ್ ಮಾಡಿರಿ. ನಿಮ್ಮ ಫ್ಯಾಮಿಲಿಲಿ ನಾನು ಒಬ್ಬಳಾಗ್ಬಿಟ್ಟಿದ್ದೀನಿ, ಎಲ್ಲ ಖುಷಿ ಆಗ್ತಾಯಿದೆ ಫ್ರೆಂಡ್ಸ್ ನನಗೆ. ಇದೇ ಥರ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತಾ ಇದ್ದೀನಿ. ಇವಾಗ ನೋಡಿರಿ, ನಾನು ಫ್ಯಾನ್ಗಳಿಗೆ ಆವಾಗಲೇ ಇಟ್ಟಿದ್ದಲ್ಲ ಇದನ್ನು, ಬೆಲ್ಲದ್ದು ಮತ್ತು ನಿಂಬೆಹಣ್ಣು ಮಿಕ್ಸ್ ಮಾಡಿದ್ದಿರುತ್ತಲ್ಲ ಅದನ್ನು. ಇವಾಗ ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕೋಬೇಕು. ಫುಲ್ ಆರೋವರೆಗೂ ಬಿಟ್ಟು ಆಮೇಲೆ ಸಾಮಾನು ಹಾಕ್ರಿ. ನೀವು ಮಾಡಿದರೂ ಮಾಡ್ದಂಗೆ ಆಗ್ಬಿಡ್ತೈತಿ. ಇವಾಗ ಇದಕ್ಕೆ ಉಪ್ಪು ಹಾಕ್ಕೊತಾ ಇದ್ದೇನೆ ನೋಡಿರಿ ನಾನು. ಉಪ್ಪು ಟೇಸ್ಟ್ ನೀವು ನೋಡಿ ಹಾಕ್ಕೋಬೋದು, ನಿಮಗೆ ಗೊತ್ತಾಗುತ್ತೆ ಲಾಸ್ಟಿಗೆ. ಮತ್ತು ಸ್ವಲ್ಪ ಅರಿಶಿಣ ಪುಡಿ ಅಂದರೆ ಟರ್ಮರಿಕ್ ಅಂತಿರಲ್ಲ, ಅದ್ರ ಒಂದು ಸ್ವಲ್ಪ ಅರಿಶಿಣ ಪುಡಿ ಹಾಕ್ರಿ. 1 ಸ್ಪೂನ್ಗಿಂತ ಅರ್ಧ ಹಾಕ್ರಿ ಸಾಕು. ಇವಾಗ ಇದಕ್ಕೆ ಆವಾಗಲೇ ನಾನು ಸಾಮಾನೇನು ಕುಟ್ಟಿಟ್ಕೊಂಡಿದ್ನಲ್ಲ, ಸಾಸಿವೆ ಕಾಳು ಮತ್ತು ಮೆಂತ್ಯ ಪುಡಿ ಎರಡು ಮಿಕ್ಸ್ ಮಾಡಿದ್ನಲ್ಲ, ಅದನ್ನು ಸ್ವಲ್ಪ ಹಾಕ್ಕೊಳಕತ್ತೇನೆ ನೋಡಿರಿ. ಆಮೇಲೆ ಲಾಸ್ಟಿಗೆ ನೋಡಿ ಮತ್ತು ನೀವು ಉಳ್ಕಿದ್ದು ಬೇಕಾದರೆ ಹಾಕ್ಕೋಬೋದು. ಮತ್ತು ಐತಲ್ರಿ ನೋಡಿ, ಈ ಬಟ್ಲದಿಂದ ಅರ್ಧ ಬಟ್ಲ ನಾನು ಬ್ಯಾಡಗಿ ಮೆಣಸಿನ್ಕಾಯಿ ಖಾರ ಪುಡಿ ಹಾಕ್ತಿದ್ದೆ ನೋಡಿರಿ. ಕಲರ್ ಬರುತ್ತೆ, ತುಂಬ ಕಲರ್ ಬರುತ್ತೆ ಇದು, ಹಾಗಾಗಿ ಬ್ಯಾಡಗಿ ಮೆಣಸಿನ್ಕಾಯಿ ಪೌಡ್ರ್ ಹಾಕ್ತಿದ್ದೀನಿ. ನಿಮ್ಮ ಮನೇಲಿ ಯಾವುದಿದೆ ಅದನ್ನು ಚಿಲ್ಲಿ ಪೌಡ್ರ್ ಹಾಕ್ಕೋಬೋದು. ನಾನು ಬ್ಯಾಡಗಿ ಮೆಣಸಿನ್ಕಾಯಿ ಖಾರ ಪುಡಿ ಹಾಕಿ ತೋರ್ಸಾಕತ್ತೀನಿ, ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಹೇಳಿ. ನೋಡಿರಿ, ಕಲರ್ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಇದು ಕಲರ್ ಮಾತ್ರ ಖಾರ ಪುಡಿದು. ನೋಡಿದ್ರೇ ಬೇಗ ತಿನ್ನಬೇಕು ಅಂತ ಅನಿಸುತ್ತೆ ಅಲ್ವಾ, ಬಾಯಲ್ಲಿ ನೀರು ಬರ್ತಾಯಿದೆ.
ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಇದು ಉಪ್ಪಿನಕಾಯಿ ಮಾತ್ರ. ಒಂದ್ಸಲ ಟ್ರೈ ಮಾಡಿರಿ. ಯಾರ ಮನೇಲಿ ಗಜನಿಂಬೆ ಹಾಕಿರ್ತೀರಲ್ಲ ಅವರು ಉಪ್ಪಿನಕಾಯಿ ಮಾತ್ರ ಹಾಕ್ಕೊಂಡು ಒಂದ್ಸಲ ತಿನ್ನಿರಿ ಅಂತ ಹೇಳ್ತೀನಿ. ನಾನು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ. ವಿಡಿಯೋದಾಗ ಏನಾದರೂ ತಪ್ಪಿದ್ರೆ ಕ್ಷಮಿಸ್ರಿ ಅಂತಲೂ ಕೇಳ್ಕೊತೀನಿ. ನನಗಿನ್ನೂ ಸ್ವಲ್ಪ ಸಪೋರ್ಟ್ ಮಾಡಿರಿ. ನೋಡಿ ಇವಾಗ ರೆಡಿ ಆಗ್ತಾಯಿದೆ ಉಪ್ಪಿಟ್ಟು. ನೋಡಿ ಫ್ರೆಂಡ್ಸ್, ನನಗೆ ಹಾಕುವಾಗಲೇ ಯಾವಾಗ ತಿಂತೀನಪ್ಪ ಅನ್ನಿಸ್ತಿತ್ತು, ಅಷ್ಟು ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಇದು. ನೋಡಿ ಅವತ್ತೇ ತಿನ್ಬೋದು ನೀವು. ಬಿಸಿ ಅನ್ನ, ಒಂದು ಸ್ವಲ್ಪ ಬಿಸಿ ತುಪ್ಪ ಮತ್ತು ಒಂದು 2 ಪೀಸ್ ಉಪ್ಪಿನಕಾಯಿ ಹೋಳು ಹಾಕ್ಕೊಂಡು ನೀವೇ ತಿಂದು ನೋಡಿರಿ, ತುಂಬ ಟೇಸ್ಟ್ ಕೊಡುತ್ತೆ. ಲಾಸ್ಟಿಗೆ ಒಂದು ಸ್ವಲ್ಪ ಹಸೆ ಎಣ್ಣೆ ಹಾಕ್ರಿ ಫ್ರೆಂಡ್ಸ್. ನಾನು ಒಗ್ಗರಣೆ ಕೊಟ್ಟಿಲ್ಲ ಇಲ್ಲಿ, ನೀವು ಬೇಕಾದರೂ ಕೊಟ್ಕೋಬೋದು. ಸ್ವಲ್ಪ ಎಣ್ಣೆ ಕಾಯಿಸ್ಕೊಂಡು ಕರಿಬೇವು, ಸಾಸಿವೆ ಕಾಳು ಮತ್ತು ಸಣ್ಣಗೆ ಹೆಚ್ಚಿ ಬೆಳ್ಳುಳ್ಳಿ ಒಗ್ಗರಣೆ ಕೊಡ್ಬೋದು. ನಾನು ಕೊಟ್ಟಿಲ್ಲ, ಹಸೆ ಎಣ್ಣೆ ಅಷ್ಟೇ ಹಾಕಿ ಕಲಸಿಟ್ಬಿಡ್ತೀನಿ. ನೀವು ಬೇಕಾದರೆ ಕೊಡ್ಬೋದು ಒಗ್ಗರಣೆನ, ನಾನು ಕೊಟ್ಟಿಲ್ಲ, ಕೊಡೋದಿಲ್ಲ ಯಾವುದಕ್ಕೂ, ನಾನು ಹಾಗೆ ಮಾಡ್ತೀನಿ. ನೋಡಿ ಇವಾಗ ರೆಡಿ ಆಗ್ತಾಯಿದೆ. ನೋಡಿದ್ರೇ ಯಾವಾಗ ತಿಂತೇವಪ್ಪ ಅನಿಸುತ್ತೆ ಫ್ರೆಂಡ್ಸ್. ಇದು ಅಷ್ಟು ಚೆನ್ನಾಗಿ ಬರುತ್ತೆ ಟೇಸ್ಟ್. ಒಂದು ಸಲ ಟ್ರೈ ಮಾಡಿ ನೋಡಿರಿ. ಗಜನಿಂಬೆ ಎಲ್ಲ ಕಡೆನೂ ಸಿಗ್ತಾವ್ರಿ ಹೊಲಗೊಳಗೆ, ಈಗ ಎಲ್ಲರೂ ಹಾಕಿರ್ತಾರೆ. ಆದರೆ ಗಜನಿಂಬೆ ಟೇಸ್ಟ್ ಕೊಡ್ತೈತ್ರಿ. ನೀವು ಒಂದು ಸಲ ಟ್ರೈ ಮಾಡಿರಿ ಅಂತ ಹೇಳ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ. ನೋಡಿ, ಯಾರು ಸ್ಕಿಪ್ ಮಾಡ್ದಂಗೆ ನೋಡಬೇಡ್ರಿ, ಅರ್ಥ ಆಗಲ್ಲ. ಮತ್ತೆ ಸಿಗ್ತೀನಿ ಫ್ರೆಂಡ್ಸ್, ಬಾಯ್.